Okay, electrons emission. We know that atoms are the building blocks of any substances, or substances are made up of by the atoms. The smallest particle of matter is called an atom. ಇಲ್ಲಿ ಯಾವುದೇ ಸಬ್ಸ್ಟೆನ್ಸ್ ಅನ್ನ ತಗೊಂಡ್ರೆ ಅದು ಆಟಮ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಹಾಗಾದ್ರೆ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಮ್ಯಾಟರ್ಗೆ ಆಟಮ್ ಅಂತ ಕರಿತೀವಿ. ಮ್ಯಾಟರ್ ನಲ್ಲಿ ಇರ್ತಕ್ಕಂಥ ಸ್ಮಾಲೆಸ್ಟ್ ಪಾರ್ಟಿಕಲ್ಗೆ ಆಟಮ್ ಅಂತ ಕರಿತೀವಿ. ಸೊ ಈ ಒಂದು ಆಟಮ್ ಅಲ್ಲಿ ಆಟಮ್ನ ಸೆಂಟರ್ ನಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ನ ಸರೌಂಡಿಂಗ್ ಅಲ್ಲಿ ಬೇರೆ ಬೇರೆ ಆರ್ಬಿಟ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರ್ತವೆ. ಎಲೆಕ್ಟ್ರಾನ್ಸ್ ಇನ್ ದ ಔಟರ್ಮೋಸ್ಟ್ ಶೆಲ್ ಆಫ್ ಅನ್ ಆಟಮ್ ಆರ್ ಕಾಲ್ಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಆ ಒಂದು ಆಟಮ್ ನ ಔಟರ್ಮೋಸ್ಟ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗೆ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಈ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಆ ನ್ಯೂಕ್ಲಿಯಸ್ ಜೊತೆಗೆ ಲೂಸ್ ಆಗಿ ಬೌಂಡ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಸಿಕ್ಕರೂ ಸಹಿತ, ಸ್ವಲ್ಪ ಎನರ್ಜಿ ಸಿಕ್ಕರೂ ಸಹಿತ ಆ ಒಂದು ಎಲೆಕ್ಟ್ರಾನ್ ಆ ಬಾಂಡ್ ಇಂದ ಹೊರಗೆ ಬರುತ್ತೆ, ಆ ಆರ್ಬಿಟ್ ಇಂದ ಹೊರಗೆ ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಒಂದು ರೂಮ್ ಟೆಂಪರೇಚರ್ ಅಲ್ಲಿ ಥರ್ಮಲ್ ಎನರ್ಜಿ ಇರುತ್ತೆ, ಹೀಟ್ ಎನರ್ಜಿ ಇರುತ್ತೆ. ಆ ಹೀಟ್ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ವೇಲೆನ್ಸ್ ಎಲೆಕ್ಟ್ರಾನ್ ವೈಬ್ರೇಟ್ ಆಗಿ ಆ ಬಾಂಡ್ ಬ್ರೇಕ್ ಮಾಡಿ ಆ ಒಂದು ಆಟಮ್ ಇಂದ ಹೊರಗೆ ಬರುತ್ತೆ. ಈ ಆಟಮ್ ಇಂದ ಹೊರಗೆ ಬಂದಿರತಕ್ಕಂಥ ಎಲೆಕ್ಟ್ರಾನ್ ಆಟಮ್ ಟು ಆಟಮ್ ಥ್ರೂ ಔಟ್ ದ ಮೆಟಲ್ ಫ್ರೀ ಆಗಿ ಮೂವ್ ಆಗ್ತಾ ಇರುತ್ತೆ. ಇಂಥ ಎಲೆಕ್ಟ್ರಾನ್ಗೆ ಫ್ರೀ ಎಲೆಕ್ಟ್ರಾನ್ ಅಂತ ಕರಿತೀವಿ. ಸೊ ಈ ಒಂದು ಎಲೆಕ್ಟ್ರಾನ್ ವಿಚ್ ಮೂವ್ಸ್ ಫ್ರಮ್ ಆಟಮ್ ಟು ಆಟಮ್ ಥ್ರೂ ಔಟ್ ದ ಮೆಟಲ್ ಬೈ ದ energy, but that means by the thermal energy at room temperature is called free electron or conduction electron. So this conduction electron is moves from atom to atom throughout the metal, but not able to come out from the surface of the metal because of surface force or surface barrier. ಈ ಫ್ರೀ ಎಲೆಕ್ಟ್ರಾನ್ ಮೆಟಲ್ ನ ಒಳಗಡೆಗೆ ಆಟಮ್ ಇಂದ ಆಟಮ್ಗೆ ಎಲ್ಲಾ ಕಡೆ ಓಡಾಡ್ಕೊಂಡಿರುತ್ತೆ. ಆದ್ರೆ ಮೆಟಲ್ ಸರ್ಫೇಸ್ ಇಂದ ಹೊರಗೆ ಬರ್ತಕ್ಕಂಥ ಎಬಿಲಿಟಿ ಇರೋದಿಲ್ಲ. ಯಾಕೆಂದ್ರೆ ಸರ್ಫೇಸ್ ಬ್ಯಾರಿಯರ್ ಗೋಡೆ ಇರುತ್ತೆ, ಆ ಒಂದು ಪಾಸಿಟಿವ್ ಚಾರ್ಜ್ ಅದನ್ನ ಅಟ್ರಾಕ್ಟ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಈ ಒಂದು ಎಲೆಕ್ಟ್ರಾನ್ ಫ್ರೀ ಆಗಿ ಈ ಒಂದು ಮೆಟಲ್ ಸರ್ಫೇಸ್ ಅಲ್ಲಿ ಮೂವ್ ಆಗುತ್ತೆ. ಹಾಗಾದ್ರೆ ಇಂಥ ಎಲೆಕ್ಟ್ರಾನ್ ಮೆಟಲ್ ಸರ್ಫೇಸ್ ಇಂದ ಹೊರಗೆ ಬೇಕು ಅಂದ್ರೆ ಮತ್ತೆ ನಮಗೆ ಎಕ್ಸ್ಟ್ರಾ ಎನರ್ಜಿನ ಕೊಡಬೇಕು. ಐದರ್ ಹೀಟ್ ಎನರ್ಜಿ ಇರ್ಬೋದು, ಎಲೆಕ್ಟ್ರಿಕ್ ಎನರ್ಜಿ ಇರ್ಬೋದು, ಅಥವಾ ಕೈನೆಟಿಕ್ ಎನರ್ಜಿ ಇರ್ಬೋದು. ಆ ಎನರ್ಜಿಯನ್ನ ಯಾವಾಗ ಮೆಟಲಿಗೆ ಕೊಡ್ತೀವೋ ಆಗ ಆ ಒಂದು ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಫ್ರೀ ಎಲೆಕ್ಟ್ರಾನ್ ವೈಬ್ರೇಟ್ ಆಗಿ ಆ ಮೆಟಲ್ ಸರ್ಫೇಸ್ ಇಂದ ಎಮಿಟ್ ಆಗುತ್ತೆ. ಯಾವ ರೀತಿ ನಾವು ಕಲ್ಲನ್ನು ತುರಿದಾಗ ಅಗೇನ್ಸ್ಟ್ ದ ಗ್ರಾವಿಟೇಷನಲ್ ಫೀಲ್ಡ್ ಆ ಸ್ಟೋನ್ ಮೂವ್ ಆಗುತ್ತೋ, ಅಥವಾ ಎಸ್ಕೇಪ್ ವೆಲಾಸಿಟಿ ಗೊತ್ತಿದೆ. ಹಾಗಾದ್ರೆ ಗ್ರಾವಿಟೇಷನಲ್ ಪುಲ್ ಇಂದ ಆ ಒಂದು ರಾಕೆಟ್ ಮೂವ್ ಆಗ್ಬೇಕಪ್ಪ ಅಂತಂದ್ರೆ ನಾವು ಎಕ್ಸ್ಟ್ರಾ ಎನರ್ಜಿನ ಕೊಡ್ತೀವಿ. ಹಾಗೇನೆ ಇಲ್ಲಿರ್ತಕ್ಕಂಥ ಎನರ್ಜಿಯನ್ನು ಎಕ್ಸ್ಟ್ರಾ ಎನರ್ಜಿಯನ್ನು ಕೊಟ್ಟಾಗ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಎಲೆಕ್ಟ್ರಾನ್ ತನ್ನ ಮೀನ್ ಪೊಸಿಷನ್ ವೈಬ್ರೇಟ್ ಆಗಿ ಆ ಮೆಟಲ್ ಸರ್ಫೇಸ್ ಇಂದ ಎಮಿಟ್ ಆಗುತ್ತೆ. ಹಾಗಾದ್ರೆ ಎಲೆಕ್ಟ್ರಾನ್ ಫ್ರೀ ಎಲೆಕ್ಟ್ರಾನ್ ಮೆಟಲ್ ಸರ್ಫೇಸ್ ಇಂದ ಎಮಿಟ್ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿಗೆ ವರ್ಕ್ ಫಂಕ್ಷನ್ ಆಫ್ ದ ಮೆಟಲ್ ಅಂತ ಕರಿತೀವಿ. minimum energy required to liberate the electron from the surface of the metal is called work function of the metal. This work function of the metal is about 1 electron to 6 electron volt in the different materials. However, this work function is depends upon nature of the material. ಅಂದ್ರೆ ಅಲ್ಲಿರೋದು ಆ ಒಂದು ಸೀಸಿಯಮೋ, ಲಿಥಿಯಮೋ, ರುಬಿಡಿಯಮೋ, ಜಿಂಕೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಎರಡನೇದು ನೇಚರ್ ಆಫ್ ದ ಸರ್ಫೇಸ್, ವೆದರ್ ಇಟ್ ಇಸ್ ದ ರಫ್ ಆರ್ ಸ್ಮೂತ್ ಆರ್ ಪಾಲಿಶ್ಡ್. ಎರಡನೇದು ಇಂಪ್ಯೂರಿಟೀಸ್ ಇನ್ ದ ಮೆಟಲ್, ಆ ಮೆಟಲ್ ಅಲ್ಲಿ ಯಾವ ಇಂಪ್ಯೂರಿಟೀಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅಂಡ್ ದಿಸ್ ವರ್ಕ್ ಫಂಕ್ಷನ್ ಇಸ್ ಮೆಜರ್ಡ್ ಇನ್ ದ ಯೂನಿಟ್ ಆಫ್ ಎಲೆಕ್ಟ್ರಾನ್ ವೋಲ್ಟ್. ಹಾಗಾಗಿ ಎಲೆಕ್ಟ್ರಾನ್ ವೋಲ್ಟ್ ಇಸ್ ದ ಯೂನಿಟ್ ಆಫ್ ಎನರ್ಜಿ ಆಫ್ ದ ಅಟಾಮಿಕ್ ಅಂಡ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್. ಅಮೌಂಟ್ ಆಫ್ ಎನರ್ಜಿ required to, that means amount of energy
ಅಂದ್ರೆ ಇಲ್ಲಿ ಈ ಒಂದು ಫ್ರೀ ಎಲೆಕ್ಟ್ರಾನ್ಗೆ 1 ವೋಲ್ಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ಅಪ್ಲೈ ಮಾಡಿದಾಗ ಆ ಒಂದು ಆಕ್ಸಲರೇಟೆಡ್ ಎಲೆಕ್ಟ್ರಾನ್ ಎಷ್ಟು ಎನರ್ಜಿಯನ್ನು ಅಕ್ವೈರ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ನಾವು 1 ಎಲೆಕ್ಟ್ರಾನ್ ವೋಲ್ಟ್ ಅಂತ ಕರಿತೀವಿ. ಎನರ್ಜಿ acquired by the electron when it is accelerated through the potential difference of 1 volt is called 1 electron volt. We know that electric potential is equal to work done by the unit charge. V equal to W upon Q naught, W equal to V into Q naught. Here work done is nothing but the energy. Its unit is electron volt, and applied potential difference 1 volt ಇದೆ, ಅಲ್ಲಿ charge is nothing but the electron. ಹಾಗಾದ್ರೆ 1 ವೋಲ್ಟ್ ಇಂಟು we know that charge of the electron 1.6 into 10 raised to minus 19 coulomb. ಹಾಗಾಗಿ the value of 1 electron volt equal to 1.6 into 10 raised to minus 19 joule. Similarly 1 kilo electron volt equal to 1.6 into 10 raised to minus 16 joule, and 1 million or mega electron volt is equal to 1.6 into 10 raised to minus 13 joule. ಸೊ ಈ ರೀತಿ ಯೂನಿಟ್ ಆಫ್ ಎನರ್ಜಿಯನ್ನ ಯೂಸ್ ಮಾಡ್ತೀವಿ ಎಲೆಕ್ಟ್ರಾನ್ ವೋಲ್ಟ್. ಸೊ ಇಲ್ಲಿ liberation or emission of electron from the surface of the metal under the influence of energy is called electron emission. ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಎಲೆಕ್ಟ್ರಾನ್ ಮೆಟಲ್ ಸರ್ಫೇಸ್ ಇಂದ ಲಿಬರೇಟ್ ಆದ್ರೆ, ಎಮಿಟ್ ಆದ್ರೆ ಅಥವಾ ಹೊರಗೆ ಜಂಪ್ ಆದ್ರೆ ಇದಕ್ಕೆ ನಾವೆಂತ ಕರಿತೀವಿ, ಎಲೆಕ್ಟ್ರಾನ್ ಎಮಿಷನ್ ಅಂತ ಕರಿತೀವಿ. ಇಲ್ಲಿ 4 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಇದೆ. ಒಂದು ಥರ್ಮಿಯಾನಿಕ್ ಎಮಿಷನ್, ಎರಡನೇದು ಫೋಟೋ ಎಮಿಷನ್, ಮೂರನೇದು ಫೀಲ್ಡ್ ಎಮಿಷನ್, ನಾಲ್ಕನೇದು ಸೆಕೆಂಡರಿ ಎಮಿಷನ್ ಬೇಸ್ಡ್ ಆನ್ ದ ಟೈಪ್ ಆಫ್ ಎನರ್ಜಿ ಅಬ್ಸರ್ವ್ಡ್ ಬೈ ದ ಎಲೆಕ್ಟ್ರಾನ್. ಹಾಗಾದ್ರೆ ಥರ್ಮಿಯಾನಿಕ್, ಥರ್ಮೋ ಮೀನ್ಸ್ ಹೀಟ್, ಎಮಿಷನ್ ಮೀನ್ಸ್ ಲಿಬರೇಷನ್ ಆಫ್ ಎಲೆಕ್ಟ್ರಾನ್. ಹಾಗಾಗಿ ಲಿಬರೇಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದ ಸರ್ಫೇಸ್ ಆಫ್ ದ ಮೆಟಲ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಹೀಟ್ ಇಸ್ ಕಾಲ್ಡ್ ಥರ್ಮಿಯಾನಿಕ್ ಎಮಿಷನ್. ಆ ಮೆಟಲ್ ಸರ್ಫೇಸ್ಗೆ ಹೀಟ್ ಅನ್ನ ಕೊಟ್ಟಾಗ ಹೀಟ್ ಎನರ್ಜಿ ಅಥವಾ ಥರ್ಮಲ್ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಮೆಟಲ್ ಸರ್ಫೇಸ್ ಇಂದ ಎಮಿಟ್ ಆದ್ರೆ, ಜಂಪ್ ಆದ್ರೆ ಅದಕ್ಕೆ ನಾವು ಥರ್ಮಿಯಾನಿಕ್ ಎಮಿಷನ್ ಅಂತ ಕರಿತೀವಿ. ಸೊ ಈ ಒಂದು ಮೆಟಲ್ಗೆ ಥರ್ಮೋ ಎಮಿಟರ್ ಅಂತ ಕರಿತೀವಿ, ಫಾರ್ ಎಕ್ಸಾಂಪಲ್ ಸ್ಟ್ರಾನ್ಶಿಯಂ. ಅಂಡ್ ಈ ಒಂದು ಎಮಿಟೆಡ್ ಎಲೆಕ್ಟ್ರಾನ್ಸ್ ಬೈ ದ ಹೀಟ್ ಆರ್ ಕಾಲ್ಡ್ thermions. So this principle is used in the tube electronic devices like diode, tetrode, pentode, etc. Second one is photo emission. Photo ಅಂತಂದ್ರೆ ಲೈಟ್, ಎಮಿಷನ್ ಅಂದ್ರೆ ಲಿಬರೇಷನ್ ಆಫ್ ಎಲೆಕ್ಟ್ರಾನ್ಸ್. ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಆಫ್ ಲೈಟು ಆ ಮೆಟಲ್ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆದಾಗ ಆ ಒಂದು ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಮೆಟಲ್ ಸರ್ಫೇಸ್ ಇಂದ ಎಮಿಟ್ ಆಗ್ತವೆ, ಜಂಪ್ ಆಗ್ತವೆ. ಇದಕ್ಕೆ ನಾವು ಫೋಟೋ ಎಮಿಷನ್ ಅಂತ ಕರಿತೀವಿ. ಅಂದ್ರೆ ಲಿಬರೇಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಸರ್ಫೇಸ್ ಆಫ್ ದ ಮೆಟಲ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ particular frequency of light or radiation is called photo emission, and its principle is used in the photoelectric devices like photovoltaic cell, photoemissive cell and photovoltaic cell. Photovoltaic cell is nothing but the solar cell. ಇವೆಲ್ಲ ವರ್ಕ್ ಆಗೋದು based on photoemissive principle ಮೇಲೆ. Third one is field emission. ಇಲ್ಲಿ ಒಂದು ನೆಗೆಟಿವ್ಲಿ ಚಾರ್ಜ್ ಪ್ಲೇಟ್, ಇನ್ನೊಂದು ಪಾಸಿಟಿವ್ಲಿ ಚಾರ್ಜ್ ಪ್ಲೇಟ್ ಇದೆ. ಇವೆರಡು ಪ್ಲೇಟ್ಸ್ಗಳ ಮಧ್ಯೆ ನಿಯರ್ಲಿ 10 to the power 6 ವೋಲ್ಟ್ ಪರ್ ಮೀಟರ್ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡ್ತೀವಿ. ಆಗ ಈ ಒಂದು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಎಲೆಕ್ಟ್ರಾನ್ ಇನ್ ದ ಮೆಟಲ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್ ಪ್ಲೇಟ್. ಈ ಒಂದು ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದಾಗ ಈ ಒಂದು ಎಲೆಕ್ಟ್ರಾನ್, ಈ ಒಂದು ಮೆಟಲ್ ಪ್ಲೇಟ್ ಅಲ್ಲಿ ಇರ್ತಕ್ಕಂಥ ಫ್ರೀ ಎಲೆಕ್ಟ್ರಾನ್ ಆ ಒಂದು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಂಡು ಇಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್ ಪ್ಲೇಟ್ ಮೀನ್ಸ್ ಎಮಿಟ್ ಆಗಿದೆ. ಇದಕ್ಕೆ ನಾವೆಂತ ಕರಿತೀವಿ, ಫೀಲ್ಡ್ ಎಮಿಷನ್. So liberation of electrons from the surface of the metal under the influence of strong electric field is called field emission. So this field emission is also called cold cathode emission. ಯಾಕೆ? We know that cathode is the source of free electrons. Cathode ಅಂದ್ರೆ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇರ್ತವೆ. ಆ ಒಂದು ಕ್ಯಾಥೋಡ್ಗೆ ಇವನ್ ಅಟ್ ರೂಮ್ ಟೆಂಪರೇಚರ್ ಅಲ್ಲಿ, ಲೋ ಟೆಂಪರೇಚರ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದಾಗ ಎಲೆಕ್ಟ್ರಾನ್ಸ್ಗಳು ಎಮಿಟ್ ಆಗ್ತವೆ. ಇವನ್ ಅಟ್ ಲೋ ಟೆಂಪರೇಚರ್ ಅಲ್ಲೂ ಸಹಿತ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಆ ಕ್ಯಾಥೋಡ್ಗೆ ಅಪ್ಲೈ ಮಾಡಿದಾಗ ಎಲೆಕ್ಟ್ರಾನ್ಸ್ಗಳು ಎಮಿಟ್ ಆಗೋದ್ರಿಂದ ದಿಸ್ ಫೀಲ್ಡ್ ಎಮಿಷನ್ ಇಸ್ ಆಲ್ಸೋ ಕಾಲ್ಡ್ ಕೋಲ್ಡ್ ಕ್ಯಾಥೋಡ್ ಎಮಿಷನ್. ಅಂಡ್ ಇಟ್ಸ್ ಪ್ರಿನ್ಸಿಪಲ್ ಇಸ್ ಯೂಸ್ಡ್ ಇನ್ ದ CRO, cathode ray oscilloscope. ಅಂಡ್ ಲಾಸ್ಟ್ ಒನ್ ಇಸ್ ದ ಸೆಕೆಂಡರಿ ಎಮಿಷನ್. ಇಲ್ಲೊಂದು ಮೆಟಲ್ ಪ್ಲೇಟ್ ಇದೆ, ಅದರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇದಾವೆ.
ಯಾವಾಗ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ಸ್ಗಳು ಆ ಮೆಟಲ್ ಪ್ಲೇಟ್ಗೆ ಬಂಬರ್ಡ್ ಆಗ್ತಾವೋ, ಡಿಕ್ಕಿ ಹೊಡಿತಾವೋ, ಆಗ ಫ್ರೀ ಎಲೆಕ್ಟ್ರಾನ್ಸ್ ಅಲ್ಲಿ ಇರ್ತಕ್ಕಂಥ ಕೈನೆಟಿಕ್ ಎನರ್ಜಿಯನ್ನ, ಈ ಒಂದು ಇನ್ಸಿಡೆಂಟ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಅಲ್ಲಿರೋ ಕೈನೆಟಿಕ್ ಎನರ್ಜಿಯನ್ನ ಈ ಫ್ರೀ ಎಲೆಕ್ಟ್ರಾನ್ಸ್ಗಳು ಅಬ್ಸರ್ವ್ ಮಾಡಿಕೊಂಡು ಆ ಮೆಟಲ್ ಸರ್ಫೇಸ್ ಇಂದ ಎಮಿಟ್ ಆಗ್ತವೆ. ಎಮಿಟ್ ಆಗೋದು ಫ್ರೀ ಎಲೆಕ್ಟ್ರಾನ್ಸ್ ಮೆಟಲ್ ಸರ್ಫೇಸ್ ಇಂದ, ಇನ್ಸಿಡೆಂಟ್ ಆಗ್ತಕ್ಕಂಥ ಎಲೆಕ್ಟ್ರಾನ್ಸೇ ಬೇರೆ. ಇಲ್ಲಿ ಇನ್ಸಿಡೆಂಟ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಗೆ ಪ್ರೈಮರಿ ಎಲೆಕ್ಟ್ರಾನ್ ಅಂತ ಕರಿತೀವಿ. ಈ ಮೆಟಲ್ ಸರ್ಫೇಸ್ ಇಂದ ಎಮಿಟ್ ಆಗಿರ್ತಕ್ಕಂಥ ಫ್ರೀ ಎಲೆಕ್ಟ್ರಾನ್ಸ್ಗೆ ಸೆಕೆಂಡರಿ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಈ ರೀತಿ ಆ ಒಂದು ಲಿಬರೇಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಸರ್ಫೇಸ್ ಆಫ್ ದ ಮೆಟಲ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಕೈನೆಟಿಕ್ ಎನರ್ಜಿ ಆಫ್ ದ fast moving bombarded electrons is called secondary emission. ಈ ಒಂದು ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ಸ್ಗಳು ಆ ಮೆಟಲ್ ಸರ್ಫೇಸ್ಗೆ ಕೊಲೈಡ್ ಆದಾಗ, ಬಂಬಾರ್ಡ್ ಆದಾಗ, ಅವುಗಳಲ್ಲಿರೋ ಕೈನೆಟಿಕ್ ಎನರ್ಜಿಯನ್ನ ಈ ಒಂದು ಮೆಟಲ್ ಅಲ್ಲಿರೋ ಫ್ರೀ ಎಲೆಕ್ಟ್ರಾನ್ಸ್ಗಳು ಅಬ್ಸರ್ವ್ ಮಾಡಿಕೊಂಡು ಆ ಮೆಟಲ್ ಸರ್ಫೇಸ್ ಇಂದ ಲಿಬರೇಟ್ ಆಗ್ತವೆ. ಇದಕ್ಕೆ ನಾವು ಸೆಕೆಂಡರಿ ಎಮಿಷನ್ ಅಂತ ಕರಿತೀವಿ. ಅಂಡ್ ಈ ಸೆಕೆಂಡರಿ ಎಮಿಷನ್ ನ ಪ್ರಿನ್ಸಿಪಲ್ ಮೇಲೆ ಈ ಒಂದು ಫೋಟೋ ಮಲ್ಟಿಪ್ಲೈಯರ್ ವರ್ಕ್ ಆಗುತ್ತೆ. These are all different 4 types of electron emission: thermionic emission, photo emission, field emission and secondary emission.